ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಶ್ವೇತಾ. ನಾವಿವತ್ತು ಬೆಣ್ಣೆಯಿಂದ ಸುಲಭವಾಗಿ ಹೇಗೆ ತುಪ್ಪವನ್ನು ಮನೆಯಲ್ಲೇ ಮಾಡ್ಬೋದು ಅಂತ ನೋಡೋಣ. ನಾನಿಲ್ಲಿ ಇವತ್ತು ಮನೆಯಲ್ಲೇ ಮಾಡಿರುವಂಥ ಬೆಣ್ಣೆನ ತೊಗೊಂಡಿದ್ದೀನಿ. ಇದು ಒಂದು ವಾರದಿಂದ ಕೆನೆಯನ್ನು ಇಟ್ಬಿಟ್ಟು ಬೆಣ್ಣೆಯನ್ನು ಮಾಡಿರೋದು. ನೋಡ್ಬೋದು, ಫ್ರಿಜ್ಜಲ್ಲಿ ಇಟ್ಟಿದ್ದಕ್ಕೆ ಅದು ಗಟ್ಟಿಯಾಗಿದೆ. ನನಗಿಲ್ಲಿ ಒಂದು ಅರ್ಧ ಕೆ ಜಿಗಿಂತ ಜಾಸ್ತಿ ಬೆಣ್ಣೆ ಇದೆ ಅಂತ ಹೇಳ್ಬೋದು. ಮೆಜರ್ಮೆಂಟ್ ಕರೆಕ್ಟಾಗಿ ಗೊತ್ತಿಲ್ಲ, ಯಾಕೆಂದರೆ ಮನೆಯಲ್ಲೇ ಮಾಡಿರೋದ್ರಿಂದ ಬೆಣ್ಣೆನ ಫ್ರೆಶ್ಶಾಗಿ ಮಾಡಿಬಿಟ್ಟು ಮಾರ್ನಿಂಗ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇವಾಗ ತೆಗೆದುಬಿಟ್ಟು ನಾನು ಒಂದು ಪ್ಯಾನನ್ನು ಕಾಯಕ್ಕೆ ಇಟ್ಬಿಟ್ಟು ದಬ್ರಿಯಲ್ಲಿ ನಾನು ಬೆಣ್ಣೆಯನ್ನು ಹಾಕಿದ್ದೀನಿ. ನಾವು ಬೆಣ್ಣೆಯನ್ನು ಕಾಸುವಾಗಲೂ ಯಾವಾಗಲೂ ಕೂಡ ಲೋ ಫ್ಲೇಮಲ್ಲೇ ಇಡಬೇಕು. ನಾವು ಲೋ ಫ್ಲೇಮಲ್ಲಿ ಇಟ್ಟು ಬೆಣ್ಣೆ ನೀಟಾಗಿ ಕರಗೋ ಥರ ನೋಡಬೇಕು. ಅದು ಕರಗುವಾಗ ನಾವು ನಿಧಾನಕ್ಕೆ ಒಂದು ಸ್ಪೂನಿಂದ ಅದನ್ನು ಕೈಯಾಡಿಸ್ತಿರ್ಬೇಕು. ಯಾಕೆಂದರೆ ತಳಕ್ಕೆ ನೀಟಾಗಿ ಹತ್ತಲ್ಲ ಅಂತ ಹೇಳಿ ಬೆಣ್ಣೆ ಬೇಗ ಚೆನ್ನಾಗಿ ಬರುತ್ತೆ, ಮತ್ತು ತಳ ಕೂಡ ಬೇಗ ಸುಟ್ಟು ಹೋಗಲ್ಲ. ನಾವು ಒಂದು ಸ್ವಲ್ಪ ಕೈಯಾಡಿಸ್ಕೋತಿದ್ವಿ ಅಂತಂದರೆ ಬೆಣ್ಣೆ ಚೆನ್ನಾಗಿ ಬರುತ್ತೆ, ಸೀದು ಹೋಗಲ್ಲ, ಮತ್ತು ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಬೆಣ್ಣೆ ಕರಗಿದೆ ಮತ್ತು ನೀಟಾಗಿ ಬಾಯ್ಲ್ ಬರುತ್ತೆ. ಇವಾಗ ಕುದೀತಿರುತ್ತೆ. ಅದು ಕುದಿಯುವಾಗ ನಾವು ನಿಧಾನಕ್ಕೆ ಒಂದು 10 ನಿಮಿಷ ಬಿಟ್ಟು ನಾವು ಕೈಯಾಡಿಸ್ತಿರ್ಬೇಕು. ಆದರೆ ಗ್ಯಾಸಲ್ಲಿ ಮಾತ್ರ ಲೋ ಫ್ಲೇಮೇ ಇರಬೇಕು, ಜಾಸ್ತಿ ಉರಿ ಮಾಡಬಾರ್ದು. ನೋಡಿ, ಇವಾಗ ಕುದಿ ಆದಮೇಲೆ ಇದು ನೊರೆಯೆಲ್ಲ ಹೋಗಿಬಿಟ್ಟು ನೀಟಾಗಿ ಸ್ವಲ್ಪ ಯೆಲ್ಲೋ ಕಲರಿಗೆ ಚೇಂಜ್ ಆಗ್ತಾ ಇದೆ. ನಾವು ಈ ಥರ ಕೈಯಾಡಿಸ್ತಿರ್ಬೇಕು ಒಂದು 5 ಮಿನಿಟ್ಸಿಗೆ ಲೋ ಫ್ಲೇಮಲ್ಲಿ ಇಟ್ಟು. ಇವಾಗ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ. ಇದು ನ್ಯಾಚುರಲ್ ಕಲರು, ನಾವಿಲ್ಲಿ ಯಾವುದೇ ಕಲರ್ ಕೂಡ ಯೂಸ್ ಮಾಡಿಲ್ಲ. ಇದು ಆಕಳ ತುಪ್ಪ ಆಗಿರೋದ್ರಿಂದ ನೀಟಾಗಿ ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಯೆಲ್ಲೋ ಕಲರು ಮತ್ತು ಗೋಲ್ಡ್ ಮಿಕ್ಸ್ ಕಲರ್ ಇರುತ್ತೆ. ಈ ಥರ ನಿಧಾನ ಕುದಿಯುವಾಗ ಸ್ವಲ್ಪ ಜಾಸ್ತಿ ಕುದಿಸ್ಬಿಟ್ಟು ನಾವು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ನೋಡ್ಕೋಬೇಕು. ಈ ಥರ ನಾವು ಗಟ್ಟಿಯಾಗಿ ನೊರೆಯೆಲ್ಲ ಒಂದು ಸೈಡ್ ಬಂದುಬಿಟ್ಟು ಪ್ಯೂರ್ ತುಪ್ಪನೇ ಮೇಲೆ ಬಂದಿರುತ್ತೆ, ಅಲ್ಲಿವರೆಗೂ ನಾವು ಕಾಸಬೇಕು. ತುಂಬ ಜಾಸ್ತಿ ಕಾಸಿದರೆ ಅದು ಟೇಸ್ಟೇ ಹೋಗಿಬಿಡುತ್ತೆ ತುಪ್ಪದ್ದು. ತುಂಬ ಗೋಲ್ಡ್ ಕಲರ್ ಬಂದರೂ ಚೆನ್ನಾಗಿರಲ್ಲ, ತುಂಬ ಬೇಗ ತೆಗೆದ್ರೂ ಚೆನ್ನಾಗಿರಲ್ಲ. ಈ ಟೈಮಲ್ಲಿ ನಾವು ಒಂದೆರಡು ಡ್ರಾಪ್ಸಷ್ಟು ನೀರು ಹಾಕಬೇಕು. ಅಂದರೆ ತುಪ್ಪ ಯಾವಾಗಲೂ ಕಣಕಣವಾಗಿ ಬರುತ್ತೆ ಅಂತ ಹೇಳ್ತಾರಲ್ಲ, ಆ ತುಪ್ಪ ಬರುತ್ತೆ. ನಾನಿಲ್ಲಿ 4 ಏಲಕ್ಕಿ ಮತ್ತು 4 ಲವಂಗವನ್ನು ತೊಗೊಂಡಿದ್ದೀನಿ. ತುಪ್ಪದ ಪ್ರಮಾಣ ಜಾಸ್ತಿ ಇರೋದ್ರಿಂದ 4 ತೊಗೊಂಡಿದ್ದೀನಿ. ಸ್ವಲ್ಪ ಕಡಿಮೆ ಇತ್ತು ಅಂತಂದರೆ ನೀವು ಕಡಿಮೆ ಕೂಡ ತಗೋಬೋದು. ಸ್ವಲ್ಪ ಅದನ್ನು ಸಣ್ಣಕ್ಕೆ ಕುಟ್ಬಿಟ್ಟು ತುಪ್ಪ ಕುದಿಯುವಾಗಲೇ ಹಾಕಿಬಿಟ್ಟು ನಾವು ಗ್ಯಾಸನ್ನು ಆರಿಸ್ಬೇಕು. ಈ ಲೆವೆಲಿಗೆ ಬಂದಾಗ ನಾವು ಗ್ಯಾಸನ್ನು ಆಫ್ ಮಾಡಬೇಕು. ಆಫ್ ಮಾಡಿ ಒಂದೆರಡು ಡ್ರಾಪ್ ನೀರನ್ನು ಹಾಕಿಬಿಟ್ರೆ ಅದು ಸೌಂಡ್ ಬರುತ್ತೆ. ಅದು ಸೌಂಡ್ ನಿಂತಾದಮೇಲೆ ನಾವು ಕೆಳಗೆ ಇಳಿಸ್ಬಿಟ್ಟು ನಿಧಾನಕ್ಕೆ ಸ್ವಲ್ಪ ಆರೋಕ್ಕೆ ಬಿಡಬೇಕು. ಆರೋಕ್ಕೆ ಬಿಟ್ಟಾದಮೇಲೆ ನಾವು ಯಾವುದು ಒಂದು ಬಾಟಲ್ ಆಗಿರ್ಬೋದು, ಬಾಕ್ಸಲ್ಲಿ ಹಾಕ್ತೀವಲ್ಲ, ಅದಕ್ಕೆ ಸೋಸ್ ಹಾಕಬೇಕು. ಈ ಥರ ನಾವು ಬೆಣ್ಣೆ ಕಾಸೋದ್ರಿಂದ ಫ್ಲೇವರ್ ಕೂಡ ಸಖತ್ತಾಗಿರುತ್ತೆ, ಮತ್ತು ಬೇಗ ಕೂಡ ಬೆಣ್ಣೆಯನ್ನು ಮಾಡ್ಬೋದು, ಮತ್ತು ಕೆಂಪಾಗಿ ಸೀದೋಗಿರೋ ಥರ ಸ್ಮೆಲ್ಲು ಆ ಥರ ಎಂತ ಬರಲ್ಲ. ಆಮೇಲೆ ಇದು ಆರಿದ ಮೇಲೂ ಕೂಡ ಕಣಕಣವಾಗಿ ತುಪ್ಪ ಚೆನ್ನಾಗಿ ಬಂದಿರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಸ್ಮೆಲ್ಲು ಚೆನ್ನಾಗಿರುತ್ತೆ. ನೋಡ್ಬೋದು ನೀವು ಅಲ್ಲಿ ಜಾಸ್ತಿ ಸಾಸರಲ್ಲಿ ನೋಡ್ಬೋದು, ಅದರಲ್ಲಿ ಜಾಸ್ತಿ ಕೂಡ ವೇಸ್ಟೇಜ್ ಬಂದಿಲ್ಲ. ಇದು ಮನೆಯಲ್ಲೇ ಮಾರಿರೋದು, ಮತ್ತು ನಿಧಾನಕ್ಕೆ ಕೈಯಾಡಿಸ್ಕೋತಾ ನೀಟಾಗಿ ತುಪ್ಪ ಮಾಡಿದ್ವಿ ಅಂತಂದರೆ ಇದು ಅರ್ಧ ಕೆ ಜಿ ಮೇಲಿತ್ತು. ಇದು ಅರ್ಧ ಕೆ ಜಿ ಜಾರ್, ಇದು ತುಪ್ಪದ್ದು ಫುಲ್ ಒಂದು ಬಾಟಲ್, ಅಂದರೆ ಅರ್ಧ ಕೆ ಜಿಯಷ್ಟು ತುಪ್ಪ ರೆಡಿಯಾಗಿದೆ. ನೋಡ್ಬೋದು, ವೇಸ್ಟೇಜ್ ಕೂಡ ಜಾಸ್ತಿ ಇಲ್ಲ, ಅಲ್ಲಿ ಸಾಸರಲ್ಲಿ ಕಡಿಮೆ ಇದೆ. ಇದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಇದೇ ಥರ ತುಪ್ಪವನ್ನು ಮಾಡ್ಬೋದು. ಇಷ್ಟೇ ವೇಸ್ಟೇಜ್ ಬಂದಿರೋದು. ದಬ್ರಿ ತಳಕ್ಕೂ ಕೂಡ ಜಾಸ್ತಿ ಹತ್ತಿರಲ್ಲ. ನಮಗೆ ಮೇಲೆ ಅದು ನಿಂತ್ಕೊಂಡಾಗ ನಾವು ಸೋಸಿ ತೆಗೆದಿಟ್ಬಿಟ್ರೆ ಆಯಿತು. ಇವಾಗ ನಮಗೆ ರೆಡಿಯಾಗಿರುವಂಥ ತಾಜಾ ತುಪ್ಪ ಸಿಗ್ತಾ ಇದೆ. ಫ್ಲೇವರ್ ಕೂಡ ತುಂಬ ಚೆನ್ನಾಗಿದೆ, ನೋಡೋಕ್ಕೂ ಕಲರ್ ಕೂಡ ಇಷ್ಟೇ ಚೆನ್ನಾಗಿದೆ. ಬಾಯಲ್ಲಿ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಈ ಥರ ಫ್ರಿಜ್ಜಲ್ಲೇ ಇಡಬೇಕು ಅಂತಿಲ್ಲ, ತೆಗೆದ್ರೂ ಕೂಡ ಎಷ್ಟು ದಿನದವರೆಗೂ ತುಪ್ಪ ಇಡ್ಬೋದು. ಥ್ಯಾಂಕ್ ಯು.